ಮಂಡ್ಯ ಪೊಲೀಸರ ಪಿಸ್ತೂಲು ಕೆಂಗೇರಿ ರೈಲ್ವೆ ನಿಲ್ದಾಣದ ಬಳಿಯಲ್ಲಿ ಅನುಮಾನಾಸ್ಪದವಾಗಿ ಪತ್ತೆಯಾಗಿರುವ ಘಟನೆ ಬೆಳಕಿಗೆ ಬಂದಿದೆ. ಬೆಳಗ್ಗೆ ಕೆಂಗೇರಿ ರೈಲ್ವೆ ನಿಲ್ದಾಣದ ಬಳಿ ಕಾಚಿಗುಡಿ ರೈಲ್ನಲ್ಲಿ ಈ ಪಿಸ್ತೂಲ್ ಪತ್ತೆಯಾಗಿದೆ. ರೈಲಿನ ಶೌಚಾಲಯದಲ್ಲಿ ಪಿಸ್ತೂಲ್ ಸಿಕ್ಕಿದೆ. ಎಲ್ಲ ಕಂಟ್ರೋಲ್ ರೂಮ್ಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ ರೈಲ್ವೆ ಪೊಲೀಸರು. ಕೊನೆಗೆ ಇದು ಮಂಡ್ಯ ಪೊಲೀಸರ ಪಿಸ್ತೂಲ್ ಅನ್ನೋದು ಗೊತ್ತಾಗಿದೆ. ಪಿಪಿ ಒಬ್ಬರ ಬಂದೋಬಸ್ತ್ಗೆ ಅಂತ ಹೇಳಿ ನಿಯೋಜನೆಯಾಗಿದ್ದ ಗನ್ಮ್ಯಾನ್ ವಾಶ್ರೂಮ್ಗೆ ಹೋದಾಗ ಪಿಸ್ತೂಲ್ ಅನ್ನು ಟ್ರೈನ್ನಲ್ಲಿ ಮರೆತು ಬಂದಿದ್ದಾರಂತೆ. ಸದ್ಯ ರೈಲ್ವೆ ಪೊಲೀಸರ ವಶದಲ್ಲಿದೆ ಪಿಸ್ತೂಲ್. ಬಂದೋಬಸ್ತ್ ವ್ಯವಸ್ಥೆಗೆ ಅಂತ ಹೇಳಿ ಆ ಗನ್ನನ್ನು ನೀಡಿದ್ದ ಸಂದರ್ಭದಲ್ಲಿ ರೈಲ್ನಲ್ಲಿ ಶೌಚಾಲಯವನ್ನು ಬಳಸಿದ್ದಾರೆ. ಗನ್ನನ್ನು ಅಲ್ಲೇ ಮರೆತು ಬಂದಿದ್ದಾರೆ. ಇದನ್ನು ರೈಲ್ವೆ ಪೊಲೀಸರು ವಶಕ್ಕೆ ಪಡೆದು ನಂತರದಲ್ಲಿ ಎನ್ಕ್ವೈರಿ ಮಾಡಿದಾಗ ಮಂಡ್ಯ ಪೊಲೀಸರಿಗೆ ಸಂಬಂಧಪಟ್ಟಿದ್ದ ಪಿಸ್ತೂಲ್ ಇದು ಅನ್ನೋದು ಗಮನಕ್ಕೆ ಬಂದಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ನಾಗರಾಜ್, ಇದು ರೈಲ್ವೆ ಸಿಬ್ಬಂದಿ ಅಥವಾ ಪೊಲೀಸರಿಗೇನೆ ಸಿಕ್ತು, ಒಳ್ಳೇದು. ಇನ್ ಕೇಸ್ ಬೇರೆ ಯಾರ ಕೈಲಾದರೂ ಸಿಕ್ಕಿದ್ರೆ ಈ ರೀತಿ ರೈಲ್ವೆ ಶೌಚಾಲಯದಲ್ಲಿ ಮರ್ತು ಹೋಗೋಷ್ಟು ಬೇಜವಾಬ್ದಾರಿನ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಖಂಡಿತ ಸ್ಮಿತಾ, ಯಾಕಂತಂದ್ರೆ ಇವತ್ತು ಬೆಳಗ್ಗೆ ಕೆಂಗೇರಿ ರೈಲ್ವೆ ನಿಲ್ದಾಣಕ್ಕೆ ಕಾಚಿಗುಡಿ ಎಕ್ಸ್ಪ್ರೆಸ್ ರೈಲ್ ಏನ್ ಬರುತ್ತೆ ಅಲ್ಲಿಯ ರೈಲ್ವೆ ಪೊಲೀಸರಿಗೆ ಒಂದು ಮಾಹಿತಿ ಬರುತ್ತೆ. ಇಲ್ಲಿ ಒಂದು ಶೌಚಾಲಯದಲ್ಲಿ ಗನ್ ಅದರಲ್ಲೂ 9 ರೌಂಡ್ಸ್ ಬುಲೆಟ್ ಜೀವಂತ ಗುಂಡುಗಳು ಲೋಡ್ ಆಗಿರ್ತಕ್ಕಂತ ಒಂದು ಪಿಸ್ತೂಲು ಇದೆ ಅಂತೇಳಿ ಕೂಡಲೇ ರೈಲ್ವೆ ಪೊಲೀಸರು ಹೋಗಿ ಅದನ್ನ ವಶಕ್ಕೆ ಪಡೆದುಕೊಂಡು ಎಲ್ಲಾ ಪೊಲೀಸ್ ಠಾಣೆಗಳಿಗೆ ಮತ್ತೆ ಎಲ್ಲಾ ಕಂಟ್ರೋಲ್ ರೂಮ್ ಗಳಿಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ. ಈ ವೇಳೆಯಲ್ಲಿ ಗೊತ್ತಾಗೋದು ಏನಂತಂದ್ರೆ ಇದು ಮಂಡ್ಯದಿಂದ ರೈಲ್ ಮುಖಾಂತರ ಪ್ರಯಾಣ ಮಾಡ್ತಾ ಇದ್ದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಒಬ್ಬರಿಗೆ ಗನ್ ಮ್ಯಾನ್ ಆಗಿ ಅವ್ರಿಗೆ ಎಸ್ಕಾರ್ಟ್ ಮಾಡ್ಲಿಕ್ಕೆ ನಿಯೋಜನೆಯಾಗಿದ್ದಂತ ಮಂಡ್ಯ ಸಿಆರ್ ಪೊಲೀಸ್ಗೆ ಸೇರಿದಂತ ಒಬ್ಬ ಪೇದೆ ನಾಗರಾಜ್ ಅಂತ ಯಾರಿದ್ರು ಅವರ ಬಳಿ ಇದ್ದಂತ ಪಿಸ್ತೂಲ್ ಅವರು ವಾಶ್ರೂಮ್ ನಲ್ಲಿ ಮುಖವನ್ನ ತೊಳೆಯೋದಕ್ಕೆ ಹೋದಂತ ಸಂದರ್ಭದಲ್ಲಿ ಈ ಒಂದು ಪಿಸ್ತೂಲ್ ಅನ್ನ ಅಲ್ಲೇ ಮರೆತು ಬಂದಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಆದ್ರೆ ಸದ್ಯಕ್ಕೆ ಏನು ರೈಲ್ವೆ ಪೊಲೀಸರ ವಶದಲ್ಲಿ ಒಂದು ಪಿಸ್ತೂಲ್ ಇದೆ. ಜೊತೆಗೆ ಅಲ್ಲಿಯ ಅಧಿಕಾರಿಗಳ ಮಾಹಿತಿಯನ್ನ ಈಗಾಗಲೇ ಪೊಲೀಸರು ನೀಡಿದ್ದಾರೆ. ಆದ್ರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಪ್ರಮುಖವಾಗಿ ಏನಂತಂದ್ರೆ ಯಾಕೆ ಈ ರೀತಿಯಾಗಿ ಮರ್ತು ಹೋದ್ರು, ಇದು ಯಾರ್ದಾದ್ರೂ ಸಾರ್ವಜನಿಕರಿಗೂ ಅಥವಾ ಇದನ್ನ ಯಾರಾದ್ರೂ ಕಿಡಿಗೇಡಿಗಳಿಗೂ ಸಿಕ್ಕಿದ್ರೆ ಏನಾದ್ರೂ ಅನಾಹುತಕ್ಕೆ ಸಾಕ್ಷಿ ಆಗಿದ್ರೆ ಏನಾಗ್ಬೇಕಾಗಿತ್ತು ಅನ್ನೋದು ಈಗ ಪ್ರಶ್ನೆ ಮೂಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಏನು ರೈಲ್ವೆ ಪೊಲೀಸರು ಪಿಸ್ತೂಲ್ ಅನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಮುಂದಿನ ಭಾಗದ ತನಿಖೆಯನ್ನು ಮುಂದುವರಿಸ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ.